ಇವತ್ತು ಪುತ್ತೂರಿನಲ್ಲಿ ಒಂದು ಆಗಬಾರದ ಒಂದು ಘಟನೆ ನಡೆದು ಹೋಗಿದೆ. ಯಾವ ಶೈಕ್ಷಣಿಕ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಕಲಿಬೇಕಾದಂತಹ ಈ ಒಂದು ಭವಿಷ್ಯತ್ತಿನ ಭಾರತಕ್ಕೆ ಒಂದು ದೊಡ್ಡ ಆಧಾರ ಸ್ತಂಭ ಆಗಬೇಕಾದಂಥ ವಿದ್ಯಾರ್ಥಿಗಳು ಈ ರೀತಿಯ ಒಂದು ಹೀನ ಕೃತ್ಯದಲ್ಲಿ ತೊಡಗಿದ್ದು ನಿಜವಾಗಿ ಇದು ನಾಚಿಕೆಗೇಡು. ಅದು ಪುತ್ತೂರು ಜೂನಿಯರ್ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಒಬ್ಬ ಹೆಣ್ಣು ಮಗಳಿಗೆ ಚೂರಿಯಿಂದ ಹಲ್ಲೆ ಮಾಡ್ತಕ್ಕಂಥ ಒಂದು ಅನಾಗರಿಕ ವಿಚಾರಗಳು ಇವತ್ತು ನಡೆದಿದೆ. ಖಂಡಿತವಾಗಿಯೂ ಇದನ್ನು ಖಂಡಿಸ್ತೇನೆ. ನಾನು ಯಾವುದೇ ರೀತಿಯಲ್ಲಿ ತಮ್ಮ ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಒಂದು ಪ್ರಮೇಯಗಳು ಯಾವುದೇ ಸಂದರ್ಭಗಳಿಲ್ಲ. ಆದರೆ ಈಗಾಗಲೇ ಇದರ ಬಗ್ಗೆ ಸಾಮಾನ್ಯ ಪೊಲೀಸ್ ಇಲಾಖೆ ಅಧಿಕಾರಿಗಳು ಭಾಳ ಚೆನ್ನಾಗಿ ಇದನ್ನು ಮನವರಿಕೆ ಅವರು ಮಾಡಿದ್ದಾರೆ ಮತ್ತು ಆ ಹುಡುಗನ ಮೇಲೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ. ಈ ದೃಷ್ಟಿಯಲ್ಲಿ ಇವತ್ತು ನಮ್ಮ ಬೇಡಿಕೆಗಳು ಏನಿದೆ ಅಂದರೆ, ಖಂಡಿತವಾಗಿಯೂ ಅವನ ಮೇಲೆ ಕೊಲೆ ಯತ್ನ ಕೇಸು ಮತ್ತು ಪೋಕ್ಸೋ ಕಾಯ್ದೆಯನ್ನು ಆ ಹುಡುಗನ ಮೇಲೆ ಹಾಕಿ ಭವಿಷ್ಯದಲ್ಲಿ ಇಂತಹ ಈ ಒಂದು ಘಟನೆಗಳು ಅದು ನಡೆಯಬಾರದು. ಮತ್ತು ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಘಟನೆ ಅದು ಪಾಠ ಆಗಬೇಕು ಎನ್ನುವಂಥ ನೆಲೆಯಲ್ಲಿ ಈ ಒಂದು ವಿಚಾರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛಪಡ್ತೇನೆ. ಅದರ ಜೊತೆಗೆ ಇವತ್ತು ವಿದ್ಯಾರ್ಥಿ ಸಮೂಹ ಕೂಡ ಒಂದು ಶಾಂತ ರೀತಿಯಲ್ಲಿ ವರ್ತಿಸಬೇಕು. ಈಗಾಗಲೇ ನಾವು ಇಡೀ ರಾಜ್ಯದ ಕೆಲವು ಘಟನೆಗಳನ್ನು ನಾವು ಅವಲೋಕನ ಮಾಡಿದಾಗ ಪುತ್ತೂರಿನ ಈ ಒಂದು ವಿದ್ಯಾರ್ಥಿ ಯುವ ಸ್ನೇಹಿತರುಗಳು ಅದು ಶಾಂತಿಪ್ರಿಯರು. ಆ ಶಾಂತಿಯ ದೃಷ್ಟಿಯಲ್ಲಿ ಇವತ್ತು ಅವರು ಸಹಕಾರವನ್ನು ನೀಡಿದ್ದಾರೆ. ವಿಶೇಷವಾಗಿ ನಮ್ಮ ವಿದ್ಯಾರ್ಥಿ ವೃಂದಕ್ಕೆ ನಾನು ಅತ್ಯಂತ ಆತ್ಮೀಯವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ಘಟನೆಯ ಬಗ್ಗೆ ಸನ್ಮಾನ್ಯ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಹತ್ರ ಕೂಡ ನಾವು ಮಾತಾಡಿದ್ದೇವೆ. ಅವರು ಕೂಡ ಇದರ ಬಗ್ಗೆ ಒಂದು ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಕಾನೂನು ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಆದೇಶವನ್ನು ಮಾಡಿದ್ದಾರೆ. ಅವರು ಇವತ್ತು ಸ್ಥಳದಲ್ಲಿ ಇಲ್ಲದ ಕಾರಣ ಅವರು ಈ ಘಟನೆಯಲ್ಲಿ ಇಲ್ಲಿ ಭಾಗಿಯಾಗಲಿಕ್ಕೆ ಇಲ್ಲಿ ಹಾಸ್ಪಿಟಲ್ಗೆ ಭೇಟಿ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಆ ದೃಷ್ಟಿಯಲ್ಲಿ ಈ ಘಟನೆಯನ್ನು ಖಂಡಿಸ್ತಾ ತಪ್ಪಿತಸ್ಥ ಆ ಒಂದು ಹುಡುಗನಿಗೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ನಮ್ಮ ಪೊಲೀಸ್ ಇಲಾಖೆ ಕೈಗೊಳ್ಳಬೇಕಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಕೆಲವೊಂದು ಮಾತುಗಳು ಬಂದಾಗ ಯಾವುದೇ ಒಂದು ವಿದ್ಯಾರ್ಥಿನಿಯ ಯಾವುದೇ ರೀತಿಯ ತಪ್ಪು ಇಲ್ಲದ ರೀತಿಯಲ್ಲಿ ಆ ಹುಡುಗ ಇವತ್ತು ಹಲ್ಲೆ ಮಾಡಿದ್ದಾನೆ ಎನ್ನುವುದು ನಮಗೆ ಗೋಚರ ಆಗ್ತದೆ. ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಇವರೆಲ್ಲ ಅವರ ಒಂದು ಅನಿಸಿಕೆಯ ಪ್ರಕಾರ ಆ ಹುಡುಗಿ ಯಾವುದೇ ಒಂದು ರೀತಿಯಲ್ಲಿ ಶಾಮೀಲಾಗಿಲ್ಲ. ಯಾವುದೇ ರೀತಿಯಲ್ಲಿ ಕೂಡ ಇದು ಉದ್ದೇಶಪೂರ್ವಕವಾಗಿ ಈ ಒಂದು ಘಟನೆಗಳು ನಡೆದಿದೆ. ಆ ವಿದ್ಯಾರ್ಥಿ ಖಂಡಿತವಾಗಿಯೂ ಈ ಹುಡುಗಿಯ ಮೇಲೆ ಬೇರೆ ಯಾವುದೋ ಒಂದು ಗ್ರಜ್ಜನ್ನು ಇಟ್ಟುಕೊಂಡು ಹಲ್ಲೆಯನ್ನು ಮಾಡಿದ್ದಾನೆ ಎನ್ನುವುದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈಗ ಒಬ್ಬ ಶಿಕ್ಷಕರ ಮೇಲೆ ಒಂದಷ್ಟು ಆರೋಪ ಮಾಡ್ತಾ ಇದ್ದಾರಲ್ಲ, ಖಂಡಿತವಾಗಿಯೂ ಒಂದು ಸ್ವಲ್ಪ ಶಿಸ್ತುಗಳು ಇರಬೇಕು. ಸುಮಾರು 800-900 ವಿದ್ಯಾರ್ಥಿಗಳು ಇರ್ತಕ್ಕಂಥ ಒಂದು ಸಂಸ್ಥೆ, ಅದು ಸರ್ಕಾರಿ ಸಂಸ್ಥೆ. ಖಂಡಿತ ಅದು ತಪ್ಪದು. ಗಾಜು ತಾಗಿದ್ದನ್ನ ಒಂದು ಮರೆಮಾಚಿ ಯಾವ ಒಂದು ಇನ್ಸಿಡೆಂಟ್ ಆಗಿದೆ ಆ ಇನ್ಸಿಡೆಂಟಿಗೆ ಪೂರಕವಾಗಿ ಅವರು ದೂರನ್ನು ಕೊಡಬೇಕಾಗಿತ್ತು. ಆದರೆ ಇದು ತಮ್ಮಲ್ಲಿ ಮುಗಿಸ್ತಕ್ಕಂಥ ಕೆಲಸಗಳಲ್ಲ. ಯಾವ ಒಂದು ಅಧ್ಯಾಪಿಕೆ ಶಿಕ್ಷಕಿ ಅದು ಗಾಜು ತಾಗಿದೆ ಎನ್ನುವುದನ್ನ ಹೇಳಿ ಈ ಒಂದು ಘಟನೆಯನ್ನ ಮರೆಮಾಚತಕ್ಕಂಥದ್ದು ಅದು ದೊಡ್ಡ ಸಂಗತಿ. ಖಂಡಿತವಾಗಿಯೂ ಇದರ ಬಗ್ಗೆ ಕೂಡ ಕಾನೂನಿನ ಕ್ರಮ ಕೈಗೊಳ್ಳಬೇಕು. ಪುತ್ತೂರಿನ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಅಹಿತಕರವಾದಂಥ ಘಟನೆ ನಡೆದಿದೆ. ಒಬ್ಬ ವಿದ್ಯಾರ್ಥಿನಿಯ ಮೇಲೆ ಅದೇ ಕಾಲೇಜಿಗೆ ಸಂಬಂಧಪಟ್ಟ ವಿದ್ಯಾರ್ಥಿ ಅವನ ಕೈಗೆ ಚಾಕುವಿನಲ್ಲಿ ಇರಿಯುವುದರ ಮುಖಾಂತರ ಗಂಭೀರವಾದಂಥ ಒಂದು ಗಾಯಗಳಾಗಿದೆ. ನಮಗೆ ತಿಳ್ಕ ಪ್ರಕಾರ ಇದರ ಮೊದಲು ಕೂಡ ವಿದ್ಯಾರ್ಥಿನಿಯರಿಗೆ ಈ ರೀತಿಯ ಮಾನಸಿಕವಾದಂಥ ಕಿರುಕುಳ ಅನ್ನುವಂಥ ಸಂಭವ ನಡೆದಿದ್ದರೂ ಕೂಡ ಸಂಬಂಧಪಟ್ಟಂಥ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಪ್ರಾಧ್ಯಾಪಕರು ಸರಿಯಾದ ಕ್ರಮ ಕೈಗೊಳ್ಳಿಲ್ಲ ಅಂತೇಳಿ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಸಂದರ್ಭಕ್ಕೆ ಸರಿಯಾಗಿ ಆ ರೀತಿಯ ಕ್ರಮವನ್ನು ತಗೊಳ್ತಾ ಇದ್ರೆ ಇವತ್ತು ಈ ರೀತಿ ಅಹಿತಕರವಾದಂಥ ಘಟನೆ ನಡೆಯುವಂಥ ಅವಕಾಶ ಇರ್ತಿರ್ಲಿಲ್ಲ. ಇವತ್ತು ಘಟನೆ ನಡೆದಿದೆ. ನಾವು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರೆಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಬೇಕಾದಂಥ ಕಾನೂನು ಕ್ರಮ ಕೈಗೊಳ್ತೇವೆ ಎಂಬ ಭರವಸೆ ನಮಗೆ ಕೊಟ್ಟಿದ್ದಾರೆ.
ನಮಗೆ ಪೊಲೀಸ್ ಇಲಾಖೆಯವರ ಮೇಲೆ ವಿಶ್ವಾಸ ಇದೆ. ಈಗಾಗಲೇ ನಾವು ಸನ್ಮಾನ್ಯ ಶಾಸಕರ ಅಶೋಕ್ ಕುಮಾರ್ ಹತ್ರ ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಂಗಳೂರಿಗೆ ಅವರಿಗೆ ಕೂಡ ಗಮನಕ್ಕೆ ತಂದಿದ್ದೇವೆ. ಇವತ್ತು ASP ಅವರು ಕೂಡ ಬ್ಯಾಂಗ್ಳೂರಲ್ಲಿದ್ದಾರೆ, ಅವರಲ್ಲಿ ಕೂಡ ನಾವು ಮಾತಾಡಿದ್ದೇವೆ. ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ಕ್ರಮ ತೆಗೊಳ್ತೇವೆ ಭರವಸೆ